ಈಗ ಮುಂದೆ ತಿಂಡಿಗೆ ಹೋಗಬೇಕು. ಕುಕ್ರಳ್ಳಿ ಕೆರೆ ಹತ್ರ ದೋಸೆ ಚೆನ್ನಾಗಿರುತ್ತೆ ಅಂತ ಪವನ ಅಂದ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೋಗಿ ಅಲ್ಲಿ ದೋಸೆ ತಿನ್ಕೊಂಡು ನೆಕ್ಸ್ಟು ಸಚ್ಚಿದಾನಂದ ಆಶ್ರಮ ಇದೆ, ನಮ್ಮ ಬೆಂಗಳೂರಲ್ಲಿರುವಂತಹ ಕಾರಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅವ್ರು ಯಾರು ನಡೆಸ್ತಾ ಇದ್ದಾರಲ್ಲ ಅವ್ರದ್ದೇ ಆಶ್ರಮ ಅದು, ತುಂಬ ಚೆನ್ನಾಗಿದೆಯಂತೆ. ಸೊ ಅಲ್ಲಿಗೆ ಹೋಗ್ತೀವಿ ನಾವು. ಇದು ಹೇಳೋ ಫನ್ ವರ್ಡ್ ಇದು ಐಸಿಂದೆಲ್ಲ ಇರುತ್ತೆ ಅದು ಸ್ನೋ ಸಿಟಿ. ಇಲ್ಲಿ ಎಂಡಲ್ಲಿ ಇದಿದೆ, ಫಿಶಿಂದಿದೆ ಇಲ್ಲಿ ಅಕ್ವೇರಿಯಮ್ಮು, ಚೆನ್ನಾಗಿದೆ. ಗ್ಲಾಸು ಇದೆ, ಸಪ್ರೇಟಾಗೂ ಇದೆ. 150 ರೂಪಾಯಿ 200 ರೂಪಾಯಿನ ಗೊತ್ತಿಲ್ಲ. ಹಾಂ, ಒಬ್ಬರಿಗೆ ಚೆನ್ನಾಗಿರುತ್ತೆ ಇದು ಅಕ್ವೇರಿಯಮ್. ಅಂಟಿ ಹೇಳಿದ್ರೆ ಈಗ ಬಂದೇನಿದೆ, ಇಲ್ಲೇ ಇರಬೇಕು ಗೊತ್ತಿಲ್ಲ. ಇದು ಪೋನ 3 ದೋಸೆ ಭಾಳ ಟೈಮ್ ಅಲ್ವಾ. ಉಪ್ಪಿಟ್ಟಿಗೆ ಇಡ್ಲಿ ತಗೊಂಬರ್ಲಾಗ ಸುಮ್ಮನೆ ದೋಸೆ ಬೇಡ. ಸೊ ಕುಕ್ರಳ್ಳಿ ಕೆರೆ ಇದೆ ಇಲ್ಲಿ. ಡಾಕ್ಟರ್ ರಾಧಾಕೃಷ್ಣ ಸೆಂಟ್ರಲ್ ಫಾರ್ ಫಿಲಾಸಫಿ ಇದೆಲ್ಲ, ಅದು ಬ್ಯಾಕ್ ಸೈಡು. ಅಲ್ಲಿ ನಾವು ತಿಂಡಿ ತಿಂದಿದ್ದು. ತುಂಬ ಜನ ಇದ್ದರು. ಅಲ್ಲಿ ಏನೇನು ಸಿಗುತ್ತೆ ಅಂತ ಅಂದರೆ ಇಡ್ಲಿ ಸಿಗುತ್ತೆ, ಸಬ್ಬಕ್ಕಿ ಇಡ್ಲಿ ಸಿಗುತ್ತೆ, ದೋಸೆ, ಆಮೇಲೆ ಪಲಾವ್ ಸಿಗುತ್ತೆ, ಅದಾದಮೇಲೆ ಶಾವಿಗೆ ಉಪ್ಪಿಟ್ಟು ಸಿಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಇಡ್ಲಿ ತೊಗೊಂಡಿದ್ವಿ. ಇಡ್ಲಿಗೆ ಸಾಗು ಚಟ್ನಿ ಭಾಳ ಚೆನ್ನಾಗಿತ್ತು. ಅದಾದಮೇಲೆ ಪಲಾವ್ ಮಾತ್ರ ನೆಕ್ಸ್ಟ್ ಲೆವೆಲ್ ಟೇಸ್ಟು. ಒಂಥರ ನಾಟಿ ಸ್ಟೈಲ್ ಪಲಾವ್ ಮಾಡಿದರು, ಸಕ್ಕತ್ತಾಗಿತ್ತು. ವಡೆ ಇತ್ತು, ಅದು ಟೇಸ್ಟ್ ಮಾತ್ರ ಚೆನ್ನಾಗೆ. ಮತ್ತು ಇನ್ನೊಂದು ನೆಕ್ಸ್ಟ್ ಏನು ತೊಗೊಂಡ್ವಿ ಅಂದರೆ ಸೆಟ್ ಮಸಾಲೆ ದೋಸೆ ಅಂತ. ಕೇವಲ 50 ರೂಪಾಯಿ ಅಷ್ಟೇ ಅದಕ್ಕೆ, ಸೆಟ್ ಮಸಾಲೆ ದೋಸೆಗೆ. ಸ್ಟ್ರೈಟಾ? ಈಗ ಸೆಟ್ ಮಸಾಲೆ ದೋಸೆಗೆ ಬರೀ 50 ರೂಪಾಯಿ ಅಷ್ಟೇ. 2 ದೋಸೆ ಕೊಡ್ತಾರೆ. ಮಸಾಲೆ ದೋಸೆ ಸೈಜು ದೊಡ್ಡದಿರುತ್ತೆ. ಏನು ಅಂದರೆ ವೆಯ್ಟ್ ಮಾಡಬೇಕು, ಏನಿಲ್ಲ ಅಂದರೂ 20 ನಿಮಿಷ ವೆಯ್ಟ್ ಮಾಡಬೇಕು. 10:30 ಮೇಲೆ ಹೋದರೆ ಸಿಗೋಲ್ಲ. ಬೆಳಗ್ಗೆ 7 ಗಂಟೆಗೆ ಓಪನ್ ಮಾಡ್ತಾರೆ. ನೀವು ಆದಷ್ಟು ಬೇಗ ಹೋದಷ್ಟು ನಿಮಗೆ ಬೇಗ ಸಿಗುತ್ತೆ, ಲೇಟ್ ಆದರೆ ಸಿಗೋಲ್ಲ ಅಲ್ಲಿ. ಟೇಸ್ಟ್ ಏನು ಅಂದರೆ 2 ದೋಸೆ ಕೊಡ್ತಾರೆ. ಮೊದಲನೇ ದೋಸೆಗೆ ಸಾಗು ಹಾಕಿರ್ತಾರೆ, 2ನೇ ದೋಸೆಗೆ ಪಲ್ಯ ಹಾಕಿರ್ತಾರೆ, ಜೊತೆಗೆ ಚಟ್ನಿ ಕೊಡ್ತಾರೆ. ಖಂಡಿತ ನೀವೇನಾದರೂ ಮೈಸೂರಿಗೆ ಬಂದಿದ್ದೀರಾ ಅಂದರೆ ಇಲ್ಲಿ ಬಂದು ಟ್ರೈ ಮಾಡಿ. ಬೇಗ ಬನ್ನಿ, ಇಲ್ಲ ಅಂದರೆ ಒಂದು ಮಿನಿಮಮ್ 20 ನಿಮಿಷ ವೆಯ್ಟ್ ಮಾಡಬೇಕಾಗತ್ತೆ. ಟೇಸ್ಟ್ ಮಾತ್ರ ಚೆನ್ನಾಗೇ ಇದೆ. 150 ರೂಪಾಯಿಗೆ ವರ್ತು ಎಲ್ಲ ಸೇರಿ 2 ದೋಸೆ, 1 ಇಡ್ಲಿ, ಆಮೇಲೆ ವಡೆ, ಅದಾದಮೇಲೆ ಇದು ಪಲಾವ್ ಇಷ್ಟಕ್ಕೂ ಸೇರಿ 150 ರೂಪಾಯಿ ಆಯ್ತು ಅಷ್ಟೇ. ವರ್ತ್ ಅಂತಲೇ ಹೇಳ್ತೀನಿ. ನೀವು ಮೈಸೂರು ಕಡೆ ಬಂದರೆ ಕುಕ್ರಳ್ಳಿ ಕೆರೆ ಹತ್ರ ಇರುವಂತಹ ಈ ಒಂದು ದೋಸೆ ಹೋಟ್ಲಿಗೆ ಟ್ರೈ ಮಾಡಿ, ಖಂಡಿತ ಚೆನ್ನಾಗಿರುತ್ತೆ. ಇದು ಗಣಪತಿ ಸಚ್ಚಿದಾನಂದ ಅವರ ಆಶ್ರಮ. ಅವ್ನು ನೋಡಿಲ್ಲ. ಸೊ ಒಳಗಡೆ ಯಾವುದೇ ರೀತಿಯಂತಹ ವೀಡಿಯೋ ಫೋಟೋ ತೆಗಿಲ್ಲ ಅಂತ ಹಾಕಿದ್ದಾರೆ. ನೋಡೋಣ, ಫೋಟೋ ವೀಡಿಯೋ ಏನಾರು ತೆಗೆದ್ರೆ ಹಾಕ್ತೀನಿ, ಇಲ್ಲಾಂದರೆ ಇಲ್ಲ. ಇವಾಗ ಸಚ್ಚಿದಾನಂದ ಆಶ್ರಮ ಮುಗಿದು ನೋಡಿ ಅಲ್ಲೆಲ್ಲ ಏನೇನಿದೆ ಎಲ್ಲ ಜಾಗ ಎಲ್ಲ ನೋಡಿ ನೀವು ಹೊರಡ್ತಾ ಇದ್ದೀವಿ. ಒಳಗೆ ಎಂಟ್ರಿ ಆಗಿದ ತಕ್ಷಣ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಹೊರಗಡೆ ಲಕ್ಷ್ಮೀ ದೇವರಿದ್ದಾರೆ, ಅದಾದಮೇಲೆ ಧನ್ವಂತರಿ, ಅಲ್ಲೇ ಕೃಷ್ಣ, ದತ್ತಾತ್ರೇಯರು. ಹೊರಗಡೆ ಬಂದರೆ ಭೂವರಹ, ಅದರಿಂದ ಮತ್ತೆ ದತ್ತಾತ್ರೇಯರು ಕಲ್ಲಲ್ಲಿ ಪ್ರಸಾದ ಕೊಡ್ತಾ ಇರ್ತಾರೆ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ಒಳಗಡೆ ಬೆಳ್ಳಿಲಿ ಇರೋದು, ಅಂದರೆ ಬೆಳ್ಳಿ ಕವಚ ಹಾಕಿದ್ರು ಇವತ್ತು. ದೇವರಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಸೊ ಅಲ್ಲಿಂದ ಹೊರಗಡೆ ಬಂತಿದ್ದಂಗೆ ದೇವಸ್ಥಾನದಿಂದ ಒಂಚೂರು ಈ ಕಡೆ ಆಶ್ರಮ ಸೈಡ್ ಹೋದರೆ ಅಲ್ಲಿ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ನಮ್ಮ ಬೆಂಗಳೂರಲ್ಲಿರುವಂತಹ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇವ್ರದೇ. ಸೊ ಅದೇ ಥರ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲೂ ಕಾಯಿ ಕಟ್ಬೋದು, ಇಲ್ಲೂ ಹರಕೆ ಓದ್ಬೋದು. ಅಲ್ಲಿ ಸಿಕ್ಕಾಪಟ್ಟೆ ಜನ, ನಮ್ಮ ಬೆಂಗಳೂರು ಜನ ಗೊತ್ತಲ್ಲ, ಎಲ್ಲದಕ್ಕೂ ತುಂಬ ಜನ ಬಂದೇ ಬರ್ತಾರೆ. ಒಂಚೂರು ಅಂದ್ರೂ 1000 ಜನ ಬರ್ತಾರೆ. ಬಟ್ ಇಲ್ಲಿ ಸ್ವಲ್ಪ ಕಮ್ಮಿ ಜನ ಇದ್ದಾರೆ. ಅಂದರೆ ಒಂದ್ಸಲಿ ನಾನು ನೋಡ್ದಂಗೆ ಈ ಟೈಮಲ್ಲಿ ಕಾಯಿ ಕಟ್ಟೋಕ್ಕೆ ಅಂದ್ರೂ ಬೆಂಗಳೂರಲ್ಲಿ ಮಿನಿಮಮ್ ಮೇಳ ಅಂದ್ರೂ ಒಂದು 50-100 ಜನ ಅವಳು ಇದ್ದೇ ಇರ್ತಾರೆ. ಇಲ್ಲೊಂದು 5-6 ಜನ ಇದ್ದರು. ಅದು ಹಂಗೆ ಅಲ್ಲಿ ಹತ್ರ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ಒಳಗಡೆ
ಕೆಳಗಡೆ ಒಂದು ಪಾತಾಳ ಆಂಜನೇಯ ಅಂತ ಇದೆ. 10 ರೂಪಾಯಿ ಟಿಕೆಟ್ ತೊಗೊಂಡ್ರೆ ಕೆಳಗೆ ಪಾತಾಳ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಬರ್ಬೋದು. ಪಾತಾಳ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದರೆ ಪಂಚಮುಖಿ ಆಂಜನೇಯ ಅದು. ಅಲ್ಲಿಂದ ಹೊರಗೆ ಬರ್ತಿದ್ದಂಗೆ ಅಲ್ಲಿ ಶುಕವನಕ್ಕೆ ದಾರಿ ಅಂತ, ಶುಕವನ ಮತ್ತು ಬೋನ್ಸಾಯಿ 2 ಇದೆ. ಶುಕವನ ಇವಾಗ ಇನ್ನೂ ತುಂಬಾ ಚೆನ್ನಾಗಿ ಇನ್ನು ಎಕ್ಸ್ಟ್ರಾ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಪಕ್ಷಿಗಳೆಲ್ಲ ಆಲ್ರೆಡಿ ತುಂಬಾ ಇದೆ ನೋಡೋಕ್ಕೆ. ಮತ್ತು ನಾನು ಬೇರೆ ಕಡೆ ಎಲ್ಲ ಶುಕವನ ಅಂತ ಹೋಗಿದ್ದೀನಿ, ಅಲ್ಲಿ ಅದಕ್ಕಿಂತ ಚೆನ್ನಾಗಿ ಏನು ಅಂತಂದರೆ ಇಲ್ಲಿ ಪಕ್ಷಿಗಳೆಲ್ಲ ನಮಗೆಲ್ಲ ರೆಸ್ಪಾನ್ಸ್ ಮಾಡ್ತಾ ಇದ್ದಾವೆ. ಆಮೇಲೆ ನಾವು ಮಾತಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಕೇಜ್ ಹತ್ರಕ್ಕೆ ಬಂದು ನಿಂತ್ಕೊಂಡಿರ್ತವೆ. ಅದೆಲ್ಲ ನನಗೆ ಭಾಳ ಇಷ್ಟ ಆಯ್ತು. ಇಲ್ಲಿ ಇನ್ನೂ ತುಂಬಾ ಹೊರಗಡೆ ಕನ್ಸ್ಟ್ರಕ್ಷನ್ಸ್ ಇನ್ನೂ ಮಾಡ್ತಾ ಇದ್ದಾರೆ. ಏನೋ ಚೆನ್ನಾಗಿ ಮಾಡೋಕ್ಕೆ ಹೊರಟಿದ್ದಾರೆ. ಸಖತ್ ಆಗುತ್ತೆ ಅನಿಸುತ್ತೆ. ಸ್ವಲ್ಪ ಟೈಮ್ ಬೇಕಾಗತ್ತೆ. ಸದ್ಯಕ್ಕೆ ಶುಕವನಕ್ಕೆ ಯಾವುದೇ ರೀತಿ ಶುಲ್ಕ ಇಲ್ಲ, ಅಂದರೆ ಯಾವುದೇ ರೀತಿ ಎಂಟ್ರಿ ಫೀಸ್ ಇಲ್ಲ. ಆಮೇಲೆ ಎಲ್ಲ ಕಂಪ್ಲೀಟ್ ಆದಮೇಲೆ ಮೋಸ್ಟ್ಲಿ ಇಡ್ಬೋದೇನೋ. ಅದಾದಮೇಲೆ ಬೋನ್ಸಾಯಿ ಹೊರಗಡೆನೇ ಬಂದರೆ ಬೋನ್ಸಾಯಿ ಇದೆ, 100 ರೂಪೀಸ್ ಎಂಟ್ರಿ ಟಿಕೆಟ್ ಅಂದರು. ಬಟ್ ನಾವು ಅದಕ್ಕೇನು ಹೋಗಲಿಲ್ಲ. ಆಮೇಲೆ ಅಲ್ಲಿಂದ ಸೀದಾ ಈಗ ಹೊರಗೆ ಬಂದು ವಾಪಸ್ಸು ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಚೆಕ್ಔಟ್ ಟೈಮ್ ಆಗಿದೆ. ಒಟ್ಟಿನಲ್ಲಿ ಹೇಳಬೇಕು ಅಂತ ಅಂದರೆ ಟೋಟಲಾಗಿ ಒಂದು 1 to 2 hours ಅಂತೂ ಆಗುತ್ತೆ ಇಲ್ಲಿ ಒಳಗೆ ಬಂದರೆ ಒಂದು ಸತಿಗೆ. ಆಮೇಲೆ ಶುಕವನದಲ್ಲಿ ಫೋಟೋ ಗಿಟೋ ತೆಗೆಸ್ಕೋಬೋದು. ಒಳ್ಳೊಳ್ಳೆ ಪಕ್ಷಿಗಳು, ದೊಡ್ಡ ದೊಡ್ಡ ಪಕ್ಷಿಗಳೆಲ್ಲ ಇದ್ದಾವೆ. ಫೋಟೋ ತೆಗೆಸ್ಕೋಬೋದು. ಬಟ್ ಫೋಟೋ ತೆಗೆಸ್ಕೊಂಡು ಮತ್ತೆ ವೆಯ್ಟ್ ಮಾಡಬೇಕಾಗತ್ತೆ ಫೋಟೋಗೋಸ್ಕರ. ಸೊ ಆ ಒಂದು ಕಾರಣಕ್ಕೆ ನಾವು ಫೋಟೋನ ತೆಗೆಸ್ಕೊಳ್ಳಿಲ್ಲ, ಹೊರಗೆ ಬಂದ್ವಿ. ಒಂದು 2 to 3 hours ಅಂತೂ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಬೋದು ಸಚ್ಚಿದಾನಂದ ಆಶ್ರಮಕ್ಕೆ ಬಂದರೆ. ತುಂಬಾ ಚೆನ್ನಾಗಿದೆ. ಒಂದು ಮೈಸೂರಿಗೆ ಬಂದರೆ ಇದೊಂದು ನೋಡೋಂತಹ ಒಂದು ಜಾಗ ಇದು. ಇವಾಗ ಮೈಸೂರಿಂದ ವಾಪಸ್ ಬೆಂಗಳೂರು ಕಡೆಗೆ ಹೊರಟಿದ್ದೀವಿ. ರೂಮ್ ಚೆಕ್ಔಟ್ ಆದಮೇಲೆ ನಾವು ಒಂದು ರೌಂಡು ಸುಮ್ಮನೆ ಮೈಸೂರು ಸುತ್ತೋಣ ಅಂತ ಹೋದ್ವಿ. KSIC ಹೋದ್ವಿ, ಮೈಸೂರು ಸಿಲ್ಕ್ ಸ್ಯಾರೀಸ್ ನೋಡೋಣ ಅಂತ. ಸಂಡೇ ಆಗಿರೋದ್ರಿಂದ ಫುಲ್ಲು ಕಲೆಕ್ಷನ್ ಏನೂ ಇರಲಿಲ್ಲ. ನೆನ್ನೆ ಸ್ಯಾಟರ್ಡೇ ಅಷ್ಟೇ ಪ್ರೊಡಕ್ಷನ್ನು, ಇವತ್ತು ಸಂಡೇ ಪ್ರೊಡಕ್ಷನ್ ಏನೂ ಇರೋಲ್ಲ, ಫ್ಯಾಕ್ಟ್ರಿ ಕ್ಲೋಸ್ ಆಗಿರುತ್ತೆ. ಸೊ ಫುಲ್ ಔಟ್ ಆಫ್ ಸ್ಟಾಕ್ ಆಗಿತ್ತು. ಅವ್ರು ಬೇರೆ ಬ್ರಾಂಚಸ್ ಕೂಡ ಹೋದ್ವಿ, ತುಂಬ ಬ್ರಾಂಚಸ್ ಇದೆ ಮೈಸೂರಲ್ಲೇ. ಸೊ ಹೋದ್ವಿ, ಆಲ್ಮೋಸ್ಟ್ ಎಲ್ಲೂ ಕೂಡ ಕಲೆಕ್ಷನ್ ಇರಲಿಲ್ಲ. ಮೇ ಬಿ ಸಂಡೇ ಕಲೆಕ್ಷನ್ ಕಮ್ಮಿ ಅನಿಸುತ್ತೆ ಬಿಕಾಸ್ ಆಫ್ ಪ್ರೊಡಕ್ಷನ್ ಇಲ್ದಲೇ ಇರೋದ್ರಿಂದ. ಸೊ ಹಂಗೆ ನಾವು ಸಿಟಿ ಸುತ್ತೋಣ ಅಂತ ಹೋದ್ವಿ. ಅಲ್ಲಿ ಕಾವೇರಿ ಆರ್ಟ್ ವರ್ಕ್ಸ್ ಅಂತ ಇದೆ. ಸೊ ಅದ್ರ ಮುಂದ್ಗಡೆ ಈ ತಾಮ್ರದ್ದು ಮತ್ತು ಹಿತ್ತಾಳೆದು, ಮೇನಾಗೆ ಹಿತ್ತಾಳೆದು ಐಟಮ್ಸ್ಗಳನ್ನ ಇಟ್ಟಿದ್ರು, ಬ್ರಾಸಿಂದು. ಸೊ ತುಂಬಾ ಚೆನ್ನಾಗಿತ್ತು ಪ್ರತಿಯೊಂದು ಐಟಮೂ. ಅದು ತುಂಬ ಕಮ್ಮಿ ಪ್ರೈಸಲ್ಲಿತ್ತು. ಒಳಗಡೆ ಕಾವೇರಿ ಇದೆಯಲ್ಲ, ಕಾವೇರಿ ಆರ್ಟ್ ವರ್ಕ್ಸಲ್ಲಿ ಅಲ್ಲಿ ಒಳಗೋದ್ರೆ ಅದು ಕಾಸ್ಟ್ಲಿ 444, 4-5 ರೇಟ್ ಇದೆ. ಬಟ್ ಇಲ್ಲಿ ಹೊರಗಡೆ ಕಮ್ಮಿ ಇತ್ತು. ಮಮ್ಮಿ ಅದು ಎಲ್ಲಿಂದ ತರ್ತಾರೆ ಏನು ಅಂತ ಗೊತ್ತಿಲ್ಲ. ಪ್ರೈಸಸ್ ಕೂಡ ತುಂಬಾ ಕಮ್ಮಿ ಇದೆ. ನೀವು ಮೈಸೂರಿಗೆ ಏನಾದ್ರು ಬಂದಿದ್ದೀರಾ ಅಂದರೆ ನಿಮಗೆ ಈ ಬ್ರಾಸಿಂದ ಐಟಮ್ಗಳು ಏನಾದ್ರು ಅದ್ರ ಬಗ್ಗೆ ಇಷ್ಟ ಇತ್ತು, ತೊಗೋಬೇಕು ಅಂತ ಇದ್ದವರು ಬಂದು ತೊಗೋಬೋದು. ಅಲ್ಲಿ ತುಂಬಾ ಚೆನ್ನಾಗಿದೆ. ಕಲೆಕ್ಷನ್ಸ್ ಕೂಡ ಸಖತ್ತಾಗಿ ಇಟ್ಟಿದ್ದಾರೆ. ಅವ್ರದ್ದು ತುಂಬಾ ಆಪ್ಷನ್ಸ್ ಕೂಡ ಇದೆ. ಇಲ್ಲ ಅಂದರೆ ಬೇಕಿದ್ರೆ ಅವ್ರ ಗೋಡೌನಿಂದ ತಂದು ಕೊಡ್ತಾರೆ ನಿಮಗೆ ಯಾವುದು ಬೇಕು ಅಂತ ಹೇಳಿದ್ರೆ. ಚೆನ್ನಾಗಿದೆ. ನೀವು ಮೈಸೂರಿಗೆ ಬಂದಾಗ ಅಲ್ಲಿ ವಿಸಿಟ್ ಮಾಡ್ಬೋದು. ಸೊ ಪಯಣ ಕಾರ್ ಮ್ಯೂಸಿಯಂ ಇದೆ, ಅಂದುವೆ ಪಯಣ ಕಾರ್ ಮ್ಯೂಸಿಯಂ ನೋಡ್ಕೊಂಡು ಹಂಗೆ ಬೆಂಗಳೂರು ಹೋಗ್ತೀವಿ. ಕ್ಯಾಡ್ಬರಿ ಡೈರಿ ಮಿಲ್ಕ್ ಅಂತ ಹೇಳೋದು, ಅವು ಕೇರಳದಲ್ಲಿ ಎಂತೆಂಥ ಕಾರ್ ಇರ್ತಾವೆ ನೋಡಿದೆ. ಕೇರಳ ಎಲ್ಲ ಕೇರಳ ಇದು ನೋಡೋದು ಬೆಂಜು ಮಜ್ಜಾ ಇದೆ. ಇವಾಗ ಪಯಣ ಮ್ಯೂಸಿಯಂ ನೋಡ್ಕೊಂಡು ಅಲ್ಲೇ ಇರುವಂತಹ ಹರಿ ಗೋವಿಂದ ಹೋಟೆಲ್ನಲ್ಲಿ ಊಟ ಮಾಡ್ಕೊಂಡು, ಊಟ ಅಂದರೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಸೊ ಇವಾಗಲೇ ಒಟ್ಟಿಗೆಲ್ಲ ತಿನ್ಕೊಂಡು ಹೊರಡ್ತಾ ಇದ್ದೀವಿ ವಾಪಸ್ಸು ಬೆಂಗಳೂರು ಕಡೆಗೆ. ಹೆಂಗಿತ್ತಪ್ಪ ಪಯಣ ಮ್ಯೂಸಿಯಮ್ಮು ಅಂದರೆ, ಹೋದ ತಕ್ಷಣ ಎಂಟ್ರಿ ಆದ ತಕ್ಷಣ ಸ್ಟಾರ್ಟಿಂಗಲ್ಲೇ ಡಿಫ್ರೆಂಟ್ ಟೈಪ್ ಆಫ್ ವೀಲ್ಸು, ಅದಾದಮೇಲೆ ಓಪನ್ ಕಾರ್ಸ್ ಅಂದರೆ ವಿಂಡೋ ಇರಲ್ವಲ್ಲ ಆ ಥರ ಓಪನ್ ಕಾರ್ಸು, ನೆಕ್ಸ್ಟು ಅದಾದಮೇಲೆ ವಿಂಟೇಜ್ ಕಾರ್ಸು, ಅದು ಒಂಥರ ಅಂಬಾಸಿಡರ್ ಥರ ಕಾರ್ಸು. ಅದಾದಮೇಲೆ ನೆಕ್ಸ್ಟ್ ಬರೋದು ಈ ಓಲ್ಡ್ ಬೈಕ್ಸ್ಗಳು, ಹಳೆ ಥರ ಬೈಕ್ಗಳು, ಜೊತೆಗೆ ಎನ್ಫೀಲ್ಡ್ ಸಹ ಇಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಒಂಚೂರು ಅಡ್ವಾನ್ಸ್ಡ್ ಕಾರ್ಸ್ಗಳು, ಇನ್ನು 1960s 70s ಕಾರ್ಗಳು, ಚೆವರ್ಲೆಟ್ಟು, ಬೆನ್ಸು, ಆ ಥರ ಟೈಪ್ ಆಫ್ ಕಾರ್ಗಳು ಇಟ್ಟಿದ್ದಾರೆ. ನೆಕ್ಸ್ಟು ಅಲ್ಲಿಂದ ಮತ್ತೆ ಕೆಳಗಡೆ ಇದೆ ಬೇಸ್ಮೆಂಟ್ ಇದೆ. ಬೇಸ್ಮೆಂಟಲ್ಲಿ ಬಂದರೆ ಅಲ್ಲಿ ಲಾರಿಗಳು, ಟ್ಯಾಂಕರ್ಸು, ಅದಾದಮೇಲೆ ಇವಾಗ ರೀಸೆಂಟ್ ಇರೋ ಕಾರ್ಗಳು, ವಿಷ್ಣುವರ್ಧನ್ ಕಾರ್ ಕೂಡ ಇಟ್ಟಿದ್ದಾರೆ ಅಲ್ಲಿ. ಅದು ಬಿಟ್ಟರೆ ರೀಸೆಂಟ್ ಆಗಿರೋ ಕಾರ್ಗಳು ಮೇ ಬಿ ಅರೌಂಡ್ 80s 90s 2010 ಒಳಗೆ 6 ಎಂಜಿನ್ ಕಾರ್ಗಳು, ಎಲ್ಲ ಕಾರ್ಗಳು ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಕಾರ್ಗಳು ಮಾತ್ರ. ಒಂದ್ಸಲಿ ವಿಸಿಟ್ ಮಾಡ್ಬೋದು. 50 ರೂಪೀಸ್ ಎಂಟ್ರಿ ಫೀಸ್ ಇದೆ. ವರ್ತ್ ಇದೆ. ನಾವು ಯಾವತ್ತೂ ಇಷ್ಟೊಂದು ಕಾರ್ ಕಲೆಕ್ಷನ್ನ ನೋಡೋಕ್ಕೆ ಸಾಧ್ಯನೇ ಇಲ್ಲ ಒಂದು ಕಡೆ. 7:15 ಬಿಟ್ಟು ಇವಾಗ 9:50 ಬಂದಿದ್ವಿ.
ರಜತಾದ್ರಿ ಪ್ಯಾಲೇಸು. ಈ ಕಡೆ ಬಂದು ಸೆಲ್ಫ್ ಸರ್ವಿಸ್ಸು, ಈ ಕಡೆ ಸರ್ವಿಸ್ಸು. ಸೊ ಈ ಕಡೆನೇ ಪಾರ್ಕ್ ಮಾಡ್ತಾಯಿದ್ವಿ ಬೈಕ್ನ. ಸೊ ಬೆಂಗಳೂರಿಗೆ ರೀಚ್ ಆದಮೇಲೆ ರಜತಾದ್ರಿಲಿ ಸ್ಟಾರ್ಟಿಂಗಲ್ಲಿ ಹೋದ ತಕ್ಷಣ ಒಂದು ಮಸಾಲ ಪಾಪಡ್ಡು, ಆಮೇಲೆ ಬೇಬಿಕಾರ್ನ್ ಮಂಚೂರಿ, ನೆಕ್ಸ್ಟ್ ಬಟರ್ ನಾನು, ಅದ್ರ ಜೊತೆಗೆ ವೆಜ್ ಕೊಲ್ಹಾಪುರಿ ತೊಗೊಂಡಿದ್ವಿ. ಕೊನೆಗೆ ಫೈನಲ್ ಆಗಿ ಒಂದು ರೈಸ್ ಐಟಮಲ್ಲಿ ಒಂದು ಫ್ರೈಡ್ ರೈಸು, ಕರ್ಡ್ ರೈಸು, ಕೊನೆಯದಾಗಿ ಒಂದು ಸ್ವೀಟ್ ಆ್ಯಂಡ್ ಸಾಲ್ಟ್ ಸೋಡಾ, ಇಷ್ಟು ತೊಗೊಂಡಿದ್ವಿ. ಟೇಸ್ಟು ಚೆನ್ನಾಗೇ ಇತ್ತು. ಒಂದು ಆವ್ರೇಜ್ ಒಂದು 10ಗೆ ಒಂದು 7.5, 8 ಟೇಸ್ಟ್ ಚೆನ್ನಾಗೇ ಇತ್ತು. ಈ ಕಡೆ ಏನಾದ್ರು ಬಂದಾಗ ನೀವು ಬರ್ಬೋದು ರಜತಾದ್ರಿ ಹೋಟೆಲು. ನಾನು ಲಾಸ್ಟ್ ಟೈಮ್ ಬಂದಾಗ ಆವಾಗಲೂ ಒಂದ್ಸಲಿ ಬ್ರೇಕ್ಫಾಸ್ಟ್ ಮಾಡಿದ್ದೆ ಅಷ್ಟೇ. ಈ ಸತಿ ಊಟ ಮಾಡಿದೆ. ಇಟ್ ಈಸ್ ಫೈನ್. 1200 ಸಮಥಿಂಗ್ ಆಯಿತು 3 ಜನದಿಂದ. ಓಕೆ, ವರ್ತ್. ಅಂದರೆ ಈ ಒಂದು ಏರಿಯಾದಲ್ಲಿ ಆ ಥರ ಒಂದು ಕುಷನ್ ಎಕ್ಸ್ಪೀರಿಯನ್ಸಲ್ಲಿ ಇಟ್ ಈಸ್ ವರ್ತ್ ಅಂತಲೇ ಹೇಳ್ತೀನಿ. ಸೊ ನೆಕ್ಸ್ಟ್ ಇನ್ನೇನು ಮನೆಗೆ ಹೋಗಿ ರೀಚ್ ಆಗೋದು 30 ಕಿಲೋಮೀಟ್ರ್ ಇದೆ, 45 ಮಿನಿಟ್ಸ್ ತೋರಿಸ್ತಾ ಇದೆ. ಈಗ 11:22. ನಾವು ರೀಚ್ ಆಗೋಷ್ಟೊತ್ತಿಗೆ ಒಂದು 12:15 ತನಕ ಆಗ್ಬೋದು. ಸೊ ಇವತ್ತು ಇಲ್ಲಿಗೆ ಈ ವಿಡಿಯೋನ ಕೊನೆ ಮಾಡ್ತಾ ಇದ್ದೀನಿ. ಇಲ್ಲಿ ತನಕ ಈ ಕಂಪ್ಲೀಟ್ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇದೇ ತರಹ ರೈಡ್ಗಳು ಹೋಗ್ತಾ ಇರ್ತೀನಿ, ನಿಮಗೋಸ್ಕರ ವಿಡಿಯೋಗಳು ತರ್ತಾ ಇರ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟಾಟಾ, ಟೇಕ್ ಕೇರ್, ಬಾಯ್.